ಪಾರಂಪರಿಕ ವೈದ್ಯ ಪರಿಷತ್ಗೆ ಈ ದಿನ ಎಕ್ಸಾಮ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ ಮೇಡಮ್? ಹೇಗೆ ಬರ್ತೀರಿ ನೀವೆಲ್ಲ ಎಕ್ಸಾಮ್? ಇಲ್ಲ, ಎಲ್ಲರಿಗೂ ತೆಗೆದಿದೆ. ನಮ್ದಾ? ಓ, ಉಳಿಸಲಿಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ನಾವು ಒಂದು ವಾರದ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದೇವೆ ಇದೆಲ್ಲ ನಮ್ಮ ವೈದ್ಯರಿಗೆ. ಅದೇ ರೀತಿ 2 ದಿನದ್ದು ಒಂದು ವರ್ಕ್ಶಾಪು, ಗ್ರೂಪಿಂಗ್ ವರ್ಕ್ಶಾಪು, ಈ ಥರ ಎಲ್ಲ ಮಾಡ್ಕೊಂತ ಬಂದಿದೆ. ಆದರೆ ನಮ್ಮ ವೈದ್ಯ ಪರಿಷತ್ತಂತ ಒಂದು ಗುರಿ ಇದೆ. ಏನು ಅಂದರೆ ಪರಂಪರೆ ವೈದ್ಯವನ್ನು ಗುರುಕುಲದ ಮುಖಾಂತರವಾಗಿ ಇದನ್ನು ಮತ್ತೆ ಪುನರ್ಜೀವನಗೊಳಿಸಬೇಕು. ಮುಂದಿನ ಪೀಳಿಗೆಗೆ ಇದನ್ನು ಈ ಒಂದು ಪರಂಪರೆ ಮುಂದುವರಿಯ ರೀತಿಯಲ್ಲಿ ಅವರಿಗೆ ಜ್ಞಾನಾರ್ಜನೆಯನ್ನು ವಿಸ್ತಾರಗೊಳಿಸಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ವೈದ್ಯ ಪರಿಷತ್ತು. ಅಂಥ ಒಂದು ಗುರುಕುಲಕ್ಕೆ ಜಾನಪದ ವಿಶ್ವವಿದ್ಯಾನಿಲಯದ ಒಂದು ಸರ್ಟಿಫಿಕೇಟ್ ಕೋರ್ಸ್ನ ಅಡಿಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ ಅನ್ನೋ ಒಂದು ಆಲೋಚನೆಯನ್ನು ಮಾಡಿ ಪ್ರಥಮ ಬಾರಿಗೆ ನಾವು 2016-17ನೇ ಸಾಲಿಗೆ ಜಾನಪದ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಕೋರ್ಸ್ಗೆ ಅನುಮತಿಯನ್ನು ಪಡ್ಕೊಂಡು ಇವತ್ತೇನು ನೀವೆಲ್ಲ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದೀರಿ. ನೀವೆಲ್ಲರೂ ಇದು ಮೊದಲನೆಯ ನಮ್ಮ ಬ್ಯಾಚ್ ಏನು ಒಂದು ಗುಂಪು ಮೊದಲನೆಯ ವರ್ಷದ ಒಂದು ಈ ತರಬೇತಿ ಪಡೆದಂಥ ಶಿಬಿರಾರ್ಥಿಗಳು. ಇದು ನಮಗೆ ಹೊಸ ಅನುಭವ. ನಮ್ದೇನಿದೆ ಅಂದರೆ ಸುಮ್ಮನೆ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನು ಸರ್ಟಿಫಿಕೇಟ್ಗಾಗಿ ಇದನ್ನು ಮುಂದುವರಿಸುವಂಥದ್ದು ನಮ್ಮ ವೈದ್ಯ ಪರಿಷತ್ತಿನ ಗುರಿ ಅಲ್ಲ. ನಿಮ್ಮನ್ನೆಲ್ಲರನ್ನೂ ವೈದ್ಯರನ್ನಾಗಿ ಮಾಡುವಂಥದ್ದು ನಮ್ಮ ವೈದ್ಯ ಪರಿಷತ್ತಿನ ಗುರಿ. ಆ ನಿಟ್ಟಿನಲ್ಲಿ ನಿಮ್ಗೆ ಸಾಕಷ್ಟು ತರಬೇತಿಗಳು. ಆದರೆ ಒಂದು ನಮ್ಮಲ್ಲಿ ನ್ಯೂನತೆ ಏನು ಅಂದರೆ ಈ ಪರೀಕ್ಷೆಯ ದೃಷ್ಟಿಯನ್ನು ಇಟ್ಕೊಂಡು ಎಷ್ಟು ನಿಮಗೆ ಇನ್ನೂ ಹೆಚ್ಚಿನ ಒಂದು ಕ್ಲಾಸಸ್ಸನ್ನು ನಿಮಗೆ ತರಬೇತಿ ಆಗಿ ಪರೀಕ್ಷೆಯ ದೃಷ್ಟಿಯಿಂದ ಒಂದಿಷ್ಟು ಎಲ್ಲೋ ನ್ಯೂನತೆ ಉಂಟಾಗಿದೆ. ಆ ಸಂದರ್ಭದಲ್ಲಿ ನಮ್ಮವರೇ ಆದಂಥ ನಮ್ಮ ದಾವಣಗೆರೆಯವರೇ ಯತೀಶ್ ಅಂತೇಳಿ ಇವರು ಉಪನ್ಯಾಸಕರಾಗಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಆಗಿಂದಾಗಿ ಒಂದು 2-3 ಸಾರಿ ಭೇಟಿಯಾಗಿದೆ. ಆದರೆ ಅವ್ರಿಗೂ ನಮಗೆ ಸಂಪರ್ಕ ಹತ್ತಿರ ಇದ್ದಿಲ್ಲ, ದೂರದಿಂದನೇ ಇತ್ತು. ಈಗ ಈ ಒಂದು ನಮ್ಮ ಕೇಂದ್ರದ ಪರೀಕ್ಷಾ ಒಂದು ಮೇಲ್ವಿಚಾರಕರಾಗಿ ಆಗಮಿಸಿ ಅವರು ಈ ವೈದ್ಯ ಪರಿಷತ್ತಿಗೆ ಹತ್ತಿರ ಆಗಿದ್ದಾರೆ. ಆ ಒಂದು ವೈದ್ಯ ಪರಿಷತ್ತು ಈ ಒಂದು ವೈದ್ಯ ಪರಂಪರೆಯನ್ನು ಬೆಳೆಸಲಿಕ್ಕೆ ಸಹಕಾರ ಮಾಡುವಂಥವ್ರು ಎಲ್ಲರಿಗೂ ಮೊದಲಿನಿಂದಲೂ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಬಂದಿದೆ. ನಮ್ಮ ಮಠಾಧೀಶರುಗಳಿರ್ಬೋದು, ಅದರ ಮೇಲೆ ಸಾರ್ವಜನಿಕರಿರ್ಬೋದು, ಯಾರೇ ಇರಲಿ ಈ ವೈದ್ಯ ಪರಂಪರೆಯನ್ನು ಬೆಳೆಸುವಂಥವ್ರಿಗೆಲ್ಲರಿಗೂ ನಾವು ಒಂದು ಗೌರವ ಸಮರ್ಪಣೆಯನ್ನು ಮಾಡಿಕೊಂತ ಬಂದಿದ್ದೇವೆ. ಇವತ್ತು ನಮ್ಮ ಈ ಪರೀಕ್ಷೆಯನ್ನು ಸುಸೂತ್ರವಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ನಿಮ್ಮಲ್ಲಿ ಏನೋ ಒಂದು ಗಾಬರಿ ಇತ್ತು, ಏನೋ ಅನ್ನೋದು ಅದೆಲ್ಲ ಗಾಬರಿ ಇವತ್ತು 3 ದಿನ ನೀವೇನೋ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ನಿರಾತಂಕವಾಗಿ ನಡೀಲಿಕ್ಕೆ ನಮ್ಮ ಮೇಲ್ವಿಚಾರಕರು ಸಹಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ವೈದ್ಯ ಪರಿಷತ್ ಪರವಾಗಿ ಶ್ರೀ ಧನ್ವಂತರಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನಮ್ಮ ವೈದ್ಯ ಪರಿಷತ್ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ವೈದ್ಯ ಪರಿಷತ್ತಿನ ಕಾಲನ್ನ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಅದನ್ನೇ ಆಗ್ತಾ ಇದ್ದೇವೆ. ಅವರು ಸಹ ನಮ್ಮ ವೈದ್ಯರು ಅಂತೇಳಿ ಭಾವಿಸ್ಕೊಂಡು ಸ್ವಲ್ಪ